ಶ್ರೀ ಶ್ರೀ ಶಂಕರ ಚರಿತಾಮೃತಸಾರ ಕಾವ್ಯರೂಪ. ಉಭಯ ಭಾರತಿಯು ಪೂಜ್ಯರೇ, ಕಾಮವಿಲ್ಲದಿರುವ ಕಲೆಗಳೆಷ್ಟು, ಅವುಗಳ ಸ್ವರೂಪವೇನು, ಅವು ಎಲ್ಲಿ ವಾಸಿಸುತ್ತದೆ? ಶುಕ್ಲಕೃಷ್ಣ ಪಕ್ಷಗಳಲ್ಲಿ ಇವುಗಳ ಸ್ಥಿತಿ ಸಮನಾಗಿರುವುದೇ? ಇಲ್ಲವೇ ಪುರುಷರು ಮತ್ತು ಸ್ತ್ರೀಯರಲ್ಲಿ ಈ ಕಲೆ ಹೇಗಿರುತ್ತದೆ ಎಂದು ಕೇಳಿ ಸುಧಾರಿಸಿದರು ಶಂಕರರು. ಪ್ರಶ್ನೆ ಕೇಳಿದ ಆಚಾರ್ಯರು ಸಂಕಟದಲ್ಲಿ ಸಿಕ್ಕಿದಂತಾಗಿ ಉತ್ತರ ಕೊಡದಿದ್ದರೆ ವಾರದಲ್ಲಿ ಸೋರನ್ನ ಒಪ್ಪಿದಂತೆಯೇ ಉತ್ತರ ಕೊಟ್ಟರೆ ಸನ್ಯಾಸಿ ಧರ್ಮಕ್ಕೆ ಕೇಳು. ಇದನ್ನು ಆಲೋಚಿಸಿದ ಆಚಾರ್ಯರು 1 ತಿಂಗಳ ಕಲಾವಕಾಶ ಕೇಳಿದರು ಶಂಕರರು. ಪರಕಾಯ ಪ್ರವೇಶ ಮಾಡಿ ಶಾಸ್ತ್ರವ ತಿಳಿದು ಬರುವ ಉದ್ದೇಶದಿಂದ ಆಚಾರ್ಯರು ಅನರುಕನೆಂಬ ಅಮೃತಪುರದ ರಾಜನ ಮೃತ ಶರೀರವ ಸೇರಿ ಕಾಮಶಾಸ್ತ್ರದ ವ್ಯವಹಾರ ತಿಳಿಯಲು ಸಂಕಲ್ಪ ಮಾಡಿದರು ಶಂಕರರು. ಒಂದು ದೇಹದ ಅಂತಃಕರಣದಿಂದ ಮತ್ತೊಂದು ದೇಹವ ಸೇರಿ ಆ ಸೇರಿದ ದೇಹದ ಸಾಧನಗಳಿಂದ ಪುಣ್ಯ ಮತ್ತು ಪುಣ್ಯೋತ್ತರ ಕರ್ಮಗಳ ಆಚರಿಸುವಲ್ಲಿ ಕರ್ಮಫಲ ಅಂತರೇ ನೀರಿನಲ್ಲಿರುವ ತಾವರ ಎಳೆಯಂತೆ ಫಲರೇಪವೆಲ್ಲರೂ ಅರಿತಿದ್ದರು ಶಂಕರರು. ನಿತ್ಯದ ಜ್ಞಾನ ಪಡೆದಿರುವ ವೇದಾಂತೆಯ ಅನ್ನದೇಹ ಪ್ರವೇಶಿಸದೆ ತನ್ನ ದೇಹ ಸಾಧನೆಯಿಂದಲೇ ಕರ್ಮಗಳ ಆಚರಿಸಿದರು. ಆತನಿಗೆ ಕರ್ಮಫಲ ಅತಿಕ್ರಮಿಸಿ ನಡೆದರೆ ಉಳಿದವರು ಅವರನ್ನು ಅನುಸರಿಸುವುದರಿಂದ ಶಿಷ್ಟಾಚಾರ ಲೋಪವಾಗುವುದ ಅರಿತಿದ್ದರು ಶಂಕರರು. ಸತ್ಯವ ತಿಳಿಯುವಲ್ಲಿ ಕೇವಲ ವಾಕ್ಯರೂಪ ದೃಷ್ಟಿಯಿಂದ ನೋಡಿದರೆ ಸಾಲದು. ಅದರ ಅಂತರ್ದೇಶದ ಪ್ರವೇಶಿಸಿ ಏನೇ ಕೆಲಸ ಮಾಡಿದರೆ ಪ್ರಯೋಜನವಿರದೆ ಸಂಕಲ್ಪದ ಅಭಾವವಿದ್ದು ಆತನಿಗೆ ಸಂಸಾರ ಬಂಧನವನ್ನುಂಟು ಮಾಡಲು ಎಂಬುದನ್ನು ಅರಿತರು ಶಂಕರರು. ಯಾವ ವ್ಯಕ್ತಿಯು ಈ ಸಂಸಾರವನ್ನು ಸಂಪೂರ್ಣವಾಗಿ ಕಲ್ಪಿತ ಮತ್ತು ಅಸತ್ಯವೆಂದು ತಿಳಿದಿದ್ದು ಆ ಕರ್ಮವ ಮಾಡುವಾಗ ಅಹಂಕಾರ ಯುತರಾಗಿರುವರು, ಅವರಿಗೆ ಮಾತ್ರ ಕರ್ಮದ ಫಲ ಉಂಟಾಗುವುದೆಂಬುದು ಅರಿತಿದ್ದರು ಶಂಕರರು. ಜ್ಞಾನದಿಂದ ಅಹಂಕಾರಾತ್ಮಕವಾದ ಬುದ್ಧಿಯು ನಾಶವಾದಾಗ ಕರ್ತೃಗೆ ಯಾವ ವಿಧದಲ್ಲಿಯೂ ಕರ್ಮದ ಫಲವಂಟರೆ ಆ ವ್ಯಕ್ತಿಯು ಬ್ರಹ್ಮತತ್ವವನ್ನು ಮಾಡಿದರೂ ಪಾಪದಿಂದ ದೂಷಿತನಾಗುವುದಿಲ್ಲವೆಂಬುದು ತಿಳಿದಿದ್ದರು ಶಂಕರರು. ಅಂತೆಯೇ ಅನೇಕ ಅಷ್ಟಮೇಧ ಜಾಗಗಳ ಮಾಡಿದರು ಅಜ್ಞಾನಿಗೆ ಪುಣ್ಯ ಪ್ರಾಪ್ತವಾಗುವುದಿಲ್ಲ. ಬ್ರಹ್ಮಜ್ಞಾನಿಯು ಸಂಕಲ್ಪರಹಿತನೂ ಆದ ಇಂದ್ರನು ತಸ್ಕರ ಮಗನನ್ನ ಸಾಯಿಸಿದನು. ತೋಳಗಳ ಕೊಂದು ಭೋಜನ ಮಾಡಿಸಿದನಾದರೂ ಅದರ ದೋಷಮುಕ್ತನಿದ್ದ ತಿಳಿದಿದ್ದರು ಶಂಕರರು. ಬ್ರಹ್ಮದ ಅನುಭವಿಸಿದ್ದ ರಾಜರ್ಷಿ ಅನೇಕ ಯಾಗಗಳ ಮಾಡಿ ದಾನಗಳ ಮಾಡಲು ಅಂತಹ ಸತ್ಕರ್ಮಗಳ ಫಲವನಿಗೆ ಅಂಟಲಿಲ್ಲ. ಬ್ರಹ್ಮಜ್ಞಾನಿಗಳ ಮಹಿಮೆ ಆಚಾರ್ಯರು ತಮ್ಮ ಹೃದಯದಲ್ಲಿ ಕಾಮದ ದೇವವಿಲ್ಲದೆ ಪರಕಾಯ ಪ್ರವೇಶ ಮಾಡುವುದು ತಪ್ಪಲ್ಲದೆಂಬುದು ಅರಿತಿದ್ದರು ಶಂಕರರು. ಶ್ರೀಕೃಷ್ಣನು 16 ಗೋಪಿಕಾ ಸ್ತ್ರೀಯರನ್ನು ಪಡೆದಿದ್ದರು. ಅಸಂಗನೂ ನಿಷ್ಕಾಮನೂ ಜಿತೇಂದ್ರಿಯನೂ ಎಂದು ಪ್ರಖ್ಯಾತನು. ಆ ಗೋಪಿಯರೂ ಸಹ ಮಹಾಪತಿವ್ರತೆಯರೇ. ದೇಹದಿಂದ ಮಾಡಿದ ಕೆಲಸವಲ್ಲ, ಮನಸ್ಸಿನಿಂದ ಮಾಡುವುದು ಕೆಲಸವೆಂದರಿತಿದ್ದರು ಶಂಕರರು. ತಮ್ಮ ಶಿಷ್ಯರ ಜೊತೆ ಒಂದು ದುರ್ಗಮವಾಗಿದ್ದ ಪರ್ವತ ಶಿಖರಕ್ಕೆ ಹೋಗಿ ಅಲ್ಲಿದ್ದ ಸುಂದರ ಗುಹೆ ಪ್ರವೇಶಿಸಿ ಅಲ್ಲಿದ್ದ ಮಟ್ಟವಾದ ಶಿಲಾಸನದಲ್ಲಿ ಕುಳಿತು ರಾಜನ ಮೃತ ಶರೀರವನ್ನು ಸೇರಿ ಕಾಮಕಲೆಯ ಅನುಭವ ಪಡೆಯುವವರೆಗೂ ಶರೀರವ ರಕ್ಷಿಸಲು ಶಿಷ್ಯರಿಗೆ ಹೇಳಿದರು ಶಂಕರರು. ಆಚಾರ್ಯರು ಆ ಗುಹೆಯಲ್ಲಿ ತಮ್ಮ ಸ್ಥೂಲ ಶರೀರವಿಟ್ಟು ಕೇವಲ ಲಿಂಗ ಶರೀರದಿಂದ ಯೋಗ ಬಲದಿಂದ ಮೃತರಾಜನ ಶರೀರ ಪ್ರವೇಶಿಸಿ ತಮ್ಮ ಕಾಡಿನ ಹೆಬ್ಬೆರಳಿಂದ ಪ್ರಾರಂಭಿಸಿ ಪ್ರಾಣವಾಯುವನ್ನು ಬ್ರಹ್ಮರಂಧ್ರದಿಂದ ಪ್ರವೇಶಿಸಿದರು ಶಂಕರರು. ಬ್ರಹ್ಮರಂಧ್ರದಿಂದ ಪ್ರಾಣವಾಯುವಿನ ಸಂಚಾರವಾಗಿ ಕಾಡಿನ ಹೆಬ್ಬೆರಳಿನವರೆಗೂ ನಿಧಾನವಾಗಿ ಪ್ರಹರಿಸಿ ರಾಜನಲ್ಲಿ ಉಸಿರಾಟ ಆರಂಭವಾಯಿತು. ಕೈಕಾಲುಗಳು ಚಲಿಸಿದವು. ಕಣ್ಣು ತೆರೆದ ರಾಜ ಎದ್ದು ಕೂಡಲು ಎಲ್ಲರಿಗೂ ಆಶ್ಚರ್ಯವಾದ ಕಂಡರು ಶಂಕರರು. ತನ್ನ ಪರಿವಾರದವರೊಡನೆ ರಾಜ್ಯ ಪ್ರವೇಶಿಸಿದ ರಾಜ ರಾಜ್ಯಭಾರ ಮುಂದುವರಿಸಲು ರಾಜನ ನಡೆನುಡಿಗಳಲ್ಲಿ ಮಹತ್ವದ ವ್ಯತ್ಯಾಸವಿರಲು ರಾಜನು ಮಹಾಮಂತ್ರಿಯ ಸಮಕ್ಷಮದಲ್ಲಿ ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಸುವಂತೆ ನೋಡಿಕೊಳ್ಳುತ್ತಿದ್ದುದು ಗಮನಿಸುತ್ತಿದ್ದರು ಶಂಕರರು.
ರಾಜನ ನಡೆನುಡಿಗಳಲ್ಲಿ ಬದಲಾವಣೆಯಾಗಿದ್ದು ಹಿಂದೆ ವಿಲಾಸಿ ಪ್ರಿಯರಾಗಿದ್ದ ರಾಜ ಈಗ ಅತ್ಯಂತ ತಾತ್ವಿಕ ಪ್ರಭಾವದವ ಆಗಿರಲು ಇದನ್ನು ನೋಡಿದ ಮಂತ್ರಿಗಳಿಗೂ ಪ್ರಜೆಗಳಿಗೂ ಆಶ್ಚರ್ಯವಾಗಿ ನೆಮ್ಮದಿ ಜೀವನ ನಡೆಸುತ್ತಿದ್ದುದ ಕಂಡರು ಶಂಕರರು. ರಾಜನು ಅಂತಃಪುರದಲ್ಲಿ ವಿಲಾಪಿನಿ ರಾಣಿಯರೊಡನೆ ಕಾರಣ ಕಳೆಯುತ್ತಿರಲು ಆಚಾರ್ಯರು ತಾವು ಉದ್ದೇಶಿಸಿದ್ದ ಕಾಮಶಾಸ್ತ್ರ ತಿಳಿಯುವಲ್ಲಿ ಅಸಕ್ತರಾಗಿರಲು ವಜ್ರೋಡಿ ಕ್ರಿಯೆಯಲ್ಲಿ ಪಂಡಿತರಾಗಿದ್ದವರಿಗೆ ಕಾಮಶಾಸ್ತ್ರ ಸುಲಭವಾಗಿ ಬಂದುದ ಮನಗಂಡರು ಶಂಕರರು. ಅವರು ಕೇವಲ ಸಾಕ್ಷಿಭೂತರಾಗಿ ಅಂತಃಪುರದಲ್ಲಿ ಯಾವುದೇ ಸ್ತ್ರೀಸಂಗ ಮಾಡದೆ ಕೇವಲ ದೃಷ್ಟಿ ಮಾತ್ರದಿಂದಲೇ ವಿಷಯಗ್ರಹಣ ಮಾಡುತ್ತಾ ಸ್ವಯಂ ಪ್ರೇರಣೆಯಾಗಲಿ ಕಾಮಾಂಶವಾಗಲಿ ಸ್ವಾರ್ಥವಾಗಲಿ ಇರದೆ ಅವರ ಅಧ್ಯಯನದಲ್ಲಿ ನಿಂದನೆಗೆ ಅವಕಾಶವಿಲ್ಲದುದ ಕಂಡರು ಶಂಕರರು. ರಾಜನನ್ನ ಏಕಾಂತದಲ್ಲಿ ಸಂಧಿಸಿ ವಿಲಾಸಿ ಪಡಬೇಕೆಂಬ ಬಯಕೆಯಿದ್ದರೂ ಅವನ ತೇಜಸ್ಸಿನ ಮುಖದರ್ಶನದಿಂದ ಅವರ ಬಯಕೆಗಳೆಲ್ಲ ನಿವಾರಣೆಯಾಗುತ್ತಿರಲು ಅವರ ಹಾವಭಾವಗಳ ಚೇಷ್ಟೆಗಳು ಕೇವಲ ಸಾಕ್ಷಿಯಾಗಿದ್ದುದ ಮನಗಂಡರು ಶಂಕರರು. ಆಚಾರ್ಯರು ನಿರ್ಮಲ ಚಿತ್ತರಾಗಿ ಬ್ರಹ್ಮಚರ್ಯ ಕಾಪಾಡುತ್ತಾ ರಾಜನ ರೂಪದಲ್ಲಿದ್ದವರು ಕಾಮಶಾಸ್ತ್ರದ ಅಭ್ಯಾಸ ಮಾಡಿ ಶಾಸ್ತ್ರದಲ್ಲಿ ಪಾರಂಗತರಾಗಿ ತಮ್ಮ ಅಭೀಷ್ಟ ಪೂರ್ಣ ಮಾಡಿ ತಮ್ಮ ಉನ್ನತ ಶ್ರೇಣಿಯ ನಡವಳಿಕೆಯ ತೋರಿದರು ಶಂಕರರು. ಆಚಾರ್ಯರು ಪರಕಾಯ ಪ್ರವೇಶದಿಂದ ರಾಜನ ದೇಹ ಪ್ರವೇಶಿ ರಾಜ್ಯವಾಳುತ್ತಿದ್ದರೆ ಅವರ ಶಿಷ್ಯರು ಅವರ ಸ್ಥೂಲ ಶರೀರವ ಭಕ್ತಿ ಗೌರವಗಳಿಂದ ರಕ್ಷಿಸುತ್ತಿದ್ದುದರ 1 ತಿಂಗಳು ಕಳೆದರು. ಆಚಾರ್ಯರು ಹಿಂದಿರುಗದಿದ್ದುದ ಕಂಡಾಗ ಚಿಂತಿತರಾಗಿದ್ದ ಶಿಷ್ಯರ ಕಂಡರು ಶಂಕರರು. ಆಗ ಪದ್ಮಪಾಲರು ಕೆಲವು ಶಿಷ್ಯರನ್ನು ಆಚಾರ್ಯರ ದೇಹ ರಕ್ಷಣೆಗೆ ನೇಮಿಸಿ ಅವರನ್ನು ಹುಡುಕಲು ಹೊರಟು ಆ ಮುದುಕ ರಾಜನ ರಾಜ್ಯವ ಪ್ರವೇಶಿಸಿ ಅಲ್ಲಿನ ರಾಜನ ವಿಶೇಷ ಗುಣಗಳ ತಿಳಿದು ಗ್ರಹಿಸಿ ಅವರ ಆಸಕ್ತಿಯ ಮನಗಂಡು ಗಾಯಕರು ಬದಿ ಬಂದು ಕಂಡರು ಶಂಕರರು. ಪದ್ಮಪಾಲರು ಶಿಷ್ಯರೊಳಗೂಡಿ ಹಾಡಲು ಪ್ರಾರಂಭಿಸಲು ಗಾಯನವು ಆಧ್ಯಾತ್ಮಿಕ ಭಾವನೆಗಳ ಕೂಡಿರಲು ಸುಮಧುರ ಗಾಯನ ರಾಜನ ಮನವನ್ನಾಕರ್ಷಿಸಲು ಗಾಯನವು ವೇದಾಂತ ತತ್ವಗಳಿಂದ ಕೂಡಿದ್ದುದ ಕಂಡರು ಶಂಕರರು. ಗಾಯನವು ರಾಜನ ನಿಜಸ್ವರೂಪವ ತಿಳಿಸಿ ಅವನ ಹೃದಯಕ್ಕೆ ಬೋಧನೆ ಮಾಡುವಂತಿರಲು ವಿವಿಧ ಪುಷ್ಪಗಳಲ್ಲಿ ಮಕರಂದ ಕಸವಿಯುವ ಮನವುಳ್ಳ ಭ್ರಮರವೇ ನೀನು, ನಿನ್ನ ವಾಸಸ್ಥಳವಿಟ್ಟು ಭ್ರಮೆಗೆ ಒಳಗಾಗಿರುವೆ ಏಕೆಂಬುದನ್ನರಿತರು ಶಂಕರರು. ನೀನಾರೆಂಬುದ ತಿಳಿ ವಿದ್ವಾಂಸರು ಸಾಧನಗಳಿಂದ ತಮ್ಮ ಬುದ್ಧಿಯಲ್ಲಿ ತತ್ವಾನುಭವವ ಹೊಂದಲು ಸಮರ್ಥರೋ, ಯಾವ ಅನುಭವವ ಹೊಂದಿ ಜನರ ಮರಣರಹಿತರಾಗಿ ಮುಕ್ತರಾಗುವರೋ ಆ ತಕ್ಷಣವೇ ನೀನೆಂಬುದನ್ನರಿತರು ಶಂಕರರು. ಆಚಾರ್ಯರು ಗಾಯನದ ವಿಚಾರವ ರಾಜನ ವೇಷದಲ್ಲಿದ್ದು ಗ್ರಹಿಸಿದಾಗ ತಪ್ಪಿನ ಅರಿವಾಗಿ ಅವನು ತಮ್ಮ ಶಿಷ್ಯರಿಗೆ 1 ತಿಂಗಳ ಅವಧಿಯಲ್ಲಿ ಹಿಂತಿರುಗುವುದಾಗಿ ಹೇಳಿದ್ದುದ ಜ್ಞಾನಕ್ಕೆ ಬಂದಿದ್ದುದ ಮನಗಂಡರು ಶಂಕರರು. ಆಚಾರ್ಯರು ತಮ್ಮ ರಾಜನ ವೇಷದಲ್ಲಿದ್ದು ಗಾಯನದಲ್ಲಿ ಅಡಗಿರುವ ವಿಚಾರ ಗ್ರಹಿಸಿದಾಗ ಅವರಿಗೆ ತಾವು ಕೊಟ್ಟಿದ್ದ 1 ತಿಂಗಳ ಅವಧಿ ಮುಗಿದಿರುವ ಅರಿವಾಗಿ ಅವರ ಇಂದಿನ ಪ್ರಜ್ಞೆಯ ಅರಿವಾದುದ ಕಂಡರು ಶಂಕರರು. ಆಚಾರ್ಯರು ರಾಜನ ಶರೀರವ ತಿಳಿದು ಗುಹೆಯೊಳಗಿದ್ದ ತಮ್ಮ ಶರೀರವ ಪ್ರವೇಶಿಸಿ ಬ್ರಹ್ಮರಂಧ್ರದಿಂದ ಆರಂಭಿಸಿ ಕಾಲಿನ ಹೆಬ್ಬೆರಳವರೆಗೂ ನಿಧಾನವಾಗಿ ಪ್ರಾಣ ಸಂಚಾರವಾಗಲು ಇದು ನೋಡಿದ ಶಿಷ್ಯರು ವಿಸ್ಮಿತರಾದುದ ಕಂಡರು ಶಂಕರರು. ಆಚಾರ್ಯರು ನಿದ್ದೆಯಿಂದ ಎದ್ದವರಂತೆ ಪರಕಾಯ ಯೋಗದಿಂದ ಹೊರಬಂದು ಅಲ್ಲಿ ನೆರೆದಿದ್ದ ಶಿಷ್ಯರ ವೃಂದವರಂತೈಸಿ ತಮ್ಮ ಮುಂದಿನ ಕಾರ್ಯಕ್ಕಾಗಿ ಮಹಿಷ್ಮತಿಪುರಕ್ಕೆ ಬಂದು ಮಂಡನ ಮಿತ್ರನ ಮನೆ ಸೇರಿ ವಾದ ಮುಂದುವರೆಸಲು ಪೀಠವನ್ನು ಅಲಂಕರಿಸಿದರು ಶಂಕರರು. ಆಚಾರ್ಯರು ಪರಕಾಯ ಪ್ರವೇಶ ಮಾಡಿ ಕಾಮಶಾಸ್ತ್ರದ ಬಗ್ಗೆ ತಿಳಿದು ಬಂದಿರುವುದ ತಿಳಿದು ವಯಭಾರತಿ ಧರ್ಮ ಸಂರಕ್ಷಣೆಗಾಗಿ ತಮಗೆ ಅಗತ್ಯವಿಲ್ಲದಿದ್ದರೂ ಅದನ್ನು ಪಡೆದು ಹಿಂದಿರುಗಿ ಬಂದಿರುವುದ ಕಂಡು ಶಾಸ್ತ್ರದ ಬಗೆಗೆ ವಿಶೇಷ ಚರ್ಚೆಯ ಅಗತ್ಯವಿಲ್ಲದೆಂಬುದ ತಿಳಿದಿರುವ ಮನಗಂಡರು ಶಂಕರರು. ಉಭಯಭಾರತೀಯ ಪ್ರಶ್ನೆಗಳಿಗೆಲ್ಲ ಸಮಾಧಾನಕರ ಉತ್ತರವ ಸರಳವಾಗಿ ತಿಳಿಸಿ ಆಚಾರ್ಯರ ಯುಕ್ತಿಯುಕ್ತವಾದ ಉತ್ತರಗಳ ಕೇಳಿ ನಿರುತ್ತರರಾಗಿ ಪ್ರಸನ್ನರಾದ ಅವರು ಪ್ರಶಂಸಿಸಿ ತಮ್ಮ ಸೋಲನ್ನು ವಿನಯವಾಗಿ ಒಪ್ಪಿದುದ ಕಂಡರು ಶಂಕರರು. ಪ್ರತಿಜ್ಞೆಯಂತೆ ಮಂಡನ ಮಿತ್ರರು
ಸನ್ಯಾಸ ಸ್ವೀಕರಿಸಿದ ಆಚಾರ್ಯರು ಮಂಡನ ಮಿಶ್ರನಿಗೆ ವಿಧಿವತ್ತಾಗಿ ಸನ್ಯಾಸಾಶ್ರಮ ದೀಕ್ಷೆ ಕೊಟ್ಟು ಆಶೀರ್ವದಿಸಲು ಹುಟ್ಟು ಸಾವಿನ ಸಂಸಾರದಲ್ಲಿ ಅಜ್ಞಾನದಿಂದ ತೊಳಲಾಡುತ್ತಿರುವ ಜೀವಿಯ ನೆನೆದರು ಶಂಕರರು. ಪುನಃ ಪುನಃ ಹುಟ್ಟುತ್ತಿರುವ ಜೀವಾತ್ಮನಿಗೆ 3 ಜನ್ಮಗಳು ಎಂದು ಶ್ರುತಿ ತಿಳಿಸುತ್ತಾರೆ. ಸ್ತ್ರೀಯಲ್ಲಿ ಗರ್ಭಧಾರಣೆಯಾದಾಗ ಅವನ ಮೊದಲ ಜನನ. ಸ್ತ್ರೀ ತನ್ನ ಗರ್ಭದಲ್ಲಿ ಆತ್ಮನನ್ನು ಪಾಲಿಸುತ್ತಿರಲು ಅದು ಅವಳನ್ನು ಹಿಂಸಿಸದೆ ಹೊರಬಂದೊಡನೆ ಸಂತಾನವ ಪಾಲಿಸುವನೆನೆದರು ಶಂಕರರು. ಇದು ಅವನ 2ನೆಯ ಜನ್ಮವಿದ್ದು ಈ ಆತ್ಮನು ಪುಣ್ಯಕರ್ಮಗಳ ಪ್ರತಿನಿಧಿಯಾಗಿ ಮಾಡಲ್ಪಟ್ಟು ನಂತರ ಮಗನ ಈ ಬೇರೆಯ ಆತ್ಮನು ಕೃತಕೃತ್ಮನು ಜೀರ್ಣನೂ ಆಗಿ ಅವನು ಇಲ್ಲಿಂದ ದೇಹ ಬಿಡುತ್ತದೆ, ಪುನಃ ಹುಟ್ಟುತ್ತಾನೆ. ಇದು 3ನೇ ಜನ್ಮವೆಂಬುದ ಮನಗಂಡರು ಶಂಕರರು. ಆತ್ಮನು ಹೇಗಾದರೂ ಯಾವ ಸ್ಥಿತಿಯಲ್ಲಾಗಲಿ ಸ್ಥಿತಿಯ ಅದ್ವೈತ ಆತ್ಮವನ್ನು ಅರಿತರೆ ಕೂಡಲೇ ಸರ್ವಸಂಸಾರ ಬಂಧನದಿಂದ ಮುಕ್ತನಾಗುವನು ಎಂಬುದ ದೃಷ್ಟಾಂತವ ವಾಸುದೇವನು ತಿಳಿದಿದ್ದನೆಂಬುದನ್ನು ಅರಿತರು ಶಂಕರರು. ಮಂಡನ ಮಿಶ್ರನಲ್ಲಿದ್ದ ಅಜ್ಞಾನವ ಹೋಗಲಾಡಿಸಿ ಅಜ್ಞಾನದಿಂದ ಮುಸುಕಿರುವ ತಪ್ಪು ಕಲ್ಪನೆಯ ಜ್ಞಾನಿಯಾದ ಗುರುವಿನ ಮಾರ್ಗದರ್ಶನದಿಂದ ತೆಗೆದುಹಾಕಿದಾಗ ಜ್ಞಾನೋದಯವಾಗಿ ನಿಜವಾದ ಸತ್ಯ ತಿಳಿದವರು ಶಂಕರರು. ಸೂರ್ಯೋದಯವಾಗಲು ಕತ್ತಲು ಕಳೆದು ಬೆಳಕಾಗುವಂತೆ ಜ್ಞಾನೋದಯದಿಂದ ಅಜ್ಞಾನದ ಅಂಧಕಾರವು ತೊಡಗಿ ಆತ್ಮವು ಸ್ವಯಂ ಪ್ರಕಾಶಿಸುತ್ತದೆ. ಅಜ್ಞಾನದಿಂದ ಸದಾ ಲಭ್ಯವಾದ ಆತ್ಮಸತ್ಯವನ್ನು ತಿಳಿಯದೆ ಕುತ್ತಿಗೆಯಲ್ಲಿಯ ಬಂಗಾರದ ಪರವು ಕಳೆದು ಹೋದಂತೆ ತೋರುವುದೆಂದರಿತರು ಶಂಕರರು. ಕರ್ಮಕಾಂಡವೇ ಮುಕ್ತಿಗೆ ಮಾರ್ಗವೆಂಬ ಮಂಡನ ಮಿಶ್ರನ ಅಜ್ಞಾನದ ಹೋಗಲಾಡಿಸಿ ಕರ್ಮವು ಅಜ್ಞಾನವನ್ನು ನಾಶ ಮಾಡಲು ಶಕ್ತಬಲ್ಲವೆಂಬುದ ಕತ್ತಲೆಯನ್ನು ಹೊರದೂಡುವ ಬೆಳಕಿನಂತಿರುವ ತಿಳಿಯಪಡಿಸಿದರು ಶಂಕರರು. ಆತ್ಮಜ್ಞಾನವಿಲ್ಲದೆ ಮುಕ್ತಿಯು ಸಾಧ್ಯವಿಲ್ಲ. ಆತ್ಮಜ್ಞಾನವೊಂದೇ ಮುಕ್ತಿಗೆ ನೇರ ಮಾರ್ಗವೆಂಬುದು ಆಚಾರ್ಯರು ತಿಳಿಸಿ ತಪ್ಪು ಗ್ರಹಿಕೆಯಿಂದ ತೊಳಲಾಡುತ್ತಿರುವ ಜೀವಿಯು ಮನಸ್ಸಿನ ಗುಣಗಳಾದ ಕರ್ತೃತ್ವ ಭೋಕ್ತೃತ್ವಗಳ ಅಜ್ಞಾನದಿಂದ ಆತ್ಮನವೆಂಬ ತಪ್ಪನ್ನು ತಿಳಿಸಿದರು ಶಂಕರರು. ಸರ್ವಕ್ಕೂ ಆಧಾರವಾದ ಬ್ರಹ್ಮದ ಅನುಭವವಾಗುವ ಬರುವಿಗೆ ಮಿಥ್ಯಾ ಪ್ರಪಂಚವು ಸತ್ಯವೆಂದು ಭಾಸವಾಗಿ ಅನುಭವ ಕಪ್ಪೆ ಚಿಪ್ಪಂದ ನೋಡಿ ಬೆಳ್ಳಿ ಎಂದು ಭಾವಿಸುವಂತೆ ಹಗ್ಗವಂದ ನೋಡಿ ಹಾವೆಂದು ತಿಳಿಯುವಂತೆ ಎಂಬುದ ಪ್ರಚುರಪಡಿಸಿದರು ಶಂಕರರು. ಸ್ವಪ್ರಕಾಶಿತ ಆತ್ಮಸ್ವತಃ ಜಡಸ್ವಭಾವಗಳಾದ ಮನಸ್ಸು ಇಂದ್ರಿಯಗಳ ಬೆಳಗಿರು ದೀಪವು ಜಡವಸ್ತುಗಳಾದ ಮಡಿಕೆ ಹೂಜಿಗಳನ್ನು ಬೆಳಗುವಂತೆ ದೀಪವನ್ನು ನೋಡಲು ಇನ್ನೊಂದು ದೀಪದ ಅವಶ್ಯಕ ಇಲ್ಲೆಂಬುದ ಅರುಹಿದರು ಶಂಕರರು. ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರುವಂತೆ ಜೀವಾತ್ಮ ಪರಮಾತ್ಮವನ್ನೇ ಎಂಬುದು ಅರಿವಾಗಿ ಸರ್ವಜೀವಿಗಳಲ್ಲಿರುವ ಪರಮಾತ್ಮವನ್ನೇ ಎಂಬುದು ತಿಳಿದು ಕರ್ಮ ಸಂಘ ಪರಿಕಾಯ ಪ್ರವೇಶಗಳಿಗೆ ಅವಕಾಶವಿಲ್ಲದೆ ಜ್ಞಾನಿ ತಾನೇ ಬ್ರಹ್ಮನೆಂದು ತಿಳಿಯುವನೆಂದರು ಶಂಕರರು. ಶುದ್ಧ ಬ್ರಹ್ಮನಿಗೆ ಹುಟ್ಟು ಸಾವು ಶಬ್ದ ಸ್ಪರ್ಶ ಮೊದಲಾದವುಗಳ ಸಂಘವೆಲ್ಲದೆ ಸನಾತನವಾಗಿದ್ದು ಅದನ್ನು ತಿಳಿದ ಬ್ರಹ್ಮಜ್ಞಾನಿಗೆ ದುಃಖವಾಗಲಿ ರಾಗದ್ವೇಷವಾಗಲಿ ಭಯವಾಗಲಿ ಇರುವುದಿಲ್ಲ. ಅದೇ ನಾನೆಂಬುದು ಬ್ರಹ್ಮಜ್ಞಾನಿಯ ಅನುಭವವೆಂದರು ಶಂಕರರು. ಆಕಾಶದಂತೆ ನಾನು ಸಕಲ ವಸ್ತುಗಳ ಹೊರಗು ಒಳಗೂ ತುಂಬಿದ್ದು ಸಕಲದಲ್ಲಿಯೂ ಸಮಾನನೂ ಚ್ಯುತಿಯಿಲ್ಲದವನಾದ ನಾನು ಶುದ್ಧ ಸಂಘರಹಿತ ನಿರ್ಮಲ ಹಾಗೂ ಅಚಲ ನಾನೇ ಬ್ರಹ್ಮನೆಂಬ ಭಾವನೆ ಅಜ್ಞಾನವನ್ನು ಬೊಗಲಾಡಿಸುವಂತೆ ಎಂದರು ಶಂಕರರು. ಮಂಡನ ಮಿಶ್ರರು ಸುರೇಶ್ವರರಾದರು. ವಾದದಲ್ಲಿ ಸೋದ ಮಂಡನ ಮಿಶ್ರರು ಆಚಾರ್ಯರಿಗೆ ಶರಣಾಗತನಾಗಿ ಅವರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದು ಉಪದೇಶವನ್ನು ಪಡೆದು ಸುರೇಶ್ವರಾಚಾರ್ಯರೆಂದು ನಾಮಕರಣ ಹೊಂದಿ ಆಚಾರ್ಯರ 2ನೇ ಶಿಷ್ಯರಾಗಿ ಮಂಡಿಸಿದ ಕಂಡರು ಶಂಕರರು. ಸುರೇಶ್ವರರು ವಿನಯದಿಂದ ಆಚಾರ್ಯರಿಗೆ ನಮಸ್ಕರಿಸಿ, ಗುರುಗಳೇ, ನನಗೆ ಜೀವನದ ಸತ್ಯ ತಿಳಿಸಿ ನನ್ನನ್ನು ಉದ್ಧರಿಸಿದರೆ, ನನ್ನಲ್ಲಿದ್ದ ಅಜ್ಞಾನವನ್ನು ಹೋಗಲಾಡಿಸಿದರೆ, ನಿಮ್ಮಲ್ಲಿ ಶರಣು ಹೋಗಿದ್ದೇನೆ, ನಾನೇ ಕೃತಾರ್ಥನೆಂಬುದು ಕೇಳಿದರು ಶಂಕರರು. ಆಚಾರ್ಯರು ಸುರೇಶ್ವರರನ್ನು ಆಶೀರ್ವದಿಸಿ ಅದ್ವೈತ ಸಿದ್ಧಾಂತವ ಹಿಂದೂ ಧರ್ಮದ ಭರತಖಂಡದಲ್ಲಿ ಜನರಿಗೆ ಪ್ರಚುರಪಡಿಸಿ ಶಾಶ್ವತವಾಗಿ ನೆಲೆಸಲು ಶ್ರಮಿಸಲು ಹೇಳಿ ಮುಂದೆ ಅವರು ಸ್ಥಾಪಿಸಿದ ದಕ್ಷಿಣದ ಶೃಂಗೇರಿ ಮಠದ ಪೀಠಾಧಿಪತಿಗಳಾಗಿ ನೇಮಿಸಿದರು ಶಂಕರರು. ಮುಂದುವರೆದ ಧರ್ಮಯಾತ್ರೆ
ಶ್ರೀಶೈಲದಲ್ಲಿ ಕಾಪಾದಿಗಳ ತೋರು ಸನಾತನ ವೇದ ಧರ್ಮದ ಪುನರುದ್ಧಾರಕ್ಕಾಗಿ ಆಚಾರ್ಯರು ಭಾರತ ಪ್ರವಾಸ ಮುಂದುವರಿಸಿ ಮಾಹಿಷ್ಮತಿ ನಗರದಿಂದ ಹೊರಟ ಅವರು ಪಂಚವಟಿ ಪಂಡರಾಪುರಗಳ ಸಂದರ್ಶಿಸಿಯಲ್ಲಿ ಶಿಷ್ಯರಿಗೆ ಉಪದೇಶಿಸಿ ದೇವತಾಮೂರ್ತಿಗಳ ಪೂಜಿಸಿ ಶ್ರೀಶೈಲ ಸೇರಿದರು ಶಂಕರರು. ಅನೇಕ ಸಾಧು ಸಂತರು ಋಷಿಗಳು ನೆಲೆಸಿ ತಪಸ್ಸು ಮಾಡಿ ಸಿದ್ಧಿ ಪಡೆದಿರುವ ಯತ್ನಸ್ಥಳವಿದ್ದು ಬೆಟ್ಟಗುಡ್ಡಗಳಿಂದ ಕಾಡಿನಿಂದ ಕೂಡಿದ್ದು ಆ ಪವಿತ್ರ ಸ್ಥಳದ ಬಳಿಯೇ ಕೃಷ್ಣ ತುಂಗಭದ್ರಗಳು ಹರಿಯುತ್ತಿದ್ದುದ ಕಂಡರು ಶಂಕರರು. ಶಿವಾರಾಧಕರು ವಿಶೇಷವಾಗಿ ಧರಿಸಿದ ಶ್ರೀಶೈಲ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಹಾಗೂ ಭ್ರಮರಾಂಬೆಯ ಪ್ರಸಿದ್ಧ ದೇವಸ್ಥಾನವಿದ್ದು ಆಚಾರ್ಯರು ಅಲ್ಲಿನ ದೇವರುಗಳನ್ನು ಪೂಜಿಸಿ ಸ್ತುತಿಸಿದರು. ಶಿಷ್ಯರೊಂದಿಗೆ ಹಲವು ದಿನಗಳಲ್ಲಿಯೇ ನೆಲೆಸಿದ್ದರು ಶಂಕರರು. ಆಚಾರ್ಯರ ತತ್ವವನ್ನು ಅಲ್ಲಿನ ಕಾಪಾಲಿಕರೆಂಬ ಶಿವಭಕ್ತರು ಸಹಿಸದೆ ವೇದಧರ್ಮವ ಸರಿಯಾಗಿ ಅರ್ಥಯುತದ ಕಾಪಾಲಿಕರು ತಮ್ಮದೇ ಆದ ಆಚರಣೆಯಿಂದ ಶಿವನನ್ನು ಪೂಜಿಸುತ್ತಿರಲು ಶ್ರೀಶೈಲದ ಪಂಡಿತರು ಅದ್ವೈತ ತತ್ವಕ್ಕೆ ಆಸಕ್ತರಾದ ಕಂಡರು ಶಂಕರರು. ಕಾಪಾಲಿಗಳ ಮುಖ್ಯಸ್ಥ ಉಗ್ರಭೈರವರಿದ್ದು ತನ್ನ ಗುಂಪಿನ ಕಾಪಾಲಿಗಳು ವಾದದಿ ಆಚಾರ್ಯರಿಂದ ಸೋದರ ಸಹಿಸದೆ ಹೇಗಾದರೂ ಮಾಡಿ ಆಚಾರ್ಯರ ಸಾಯಿಸಲು ನಿರ್ಧರಿಸಿ ಅದು ಸಾಧಿಸಲು ಆಚಾರ್ಯರ ಸಿದ್ಧಾಂತವ ಒಪ್ಪಿ ಶಿಷ್ಯನಾಗಲು ಬಯಸಿದ ಆತನನ್ನು ಕಂಡರು ಶಂಕರರು. ಆಚಾರ್ಯರಿಗೆ ಕಾಪಾಲಿಕನೆಂಬುದು ಗೊತ್ತಿದ್ದು ನಾವು ಯಾವ ಸನ್ನಿವೇಶಕ್ಕೂ ಎದುರದವರಾಗಿದ್ದರಿಂದ ಅವನಿಗೂ ಜೊತೆಯಲ್ಲಿರಲು ಸಮ್ಮತಿಯಿತ್ತು ತಮ್ಮ ತತ್ವೋಪದೇಶವ ಕೇಳಲು ಇತರರೊಂದಿಗೆ ಅವಕಾಶವ ಮಾಡಿಕೊಟ್ಟರು ಶಂಕರರು. ಆಚಾರ್ಯರು ಒಬ್ಬರೇ ಜನಸ್ಥರಾಗಿದ್ದಾಗ ಉಗ್ರಭೈರವನು ಅವರ ಪಾದಗಳಿಗೆರಗಿ ಕಣ್ಣೀರು ಸುರಿಸುತ್ತದೆ ಮಿತಿ, ಗುರುಗಳೇ, ನೀವು ಯತಿಗಳಿದ್ದು ಶೋಕಮೋಹವ ಗೆದ್ದಿದ್ದೀರಿ. ನನ್ನ ಈ ಜೀವನದ ಆತ ನೆರವೇರಿಸಲು ಬೇಡಿಕೆಯನ್ನು ನಿಟ್ಟುದ ಕೇಳಿದರು ಶಂಕರರು. ಉಗ್ರಭೈರವನ ಕೋರಿಕೆಯನ್ನು ಸಾವಕಾನದಿಂದ ಕೇಳಿದ ಆಚಾರ್ಯರು, ನಿನ್ನ ಕೋರಿಕೆಯ ಹೇಳು, ಅದನ್ನು ನೆರವೇರಿಸಲು ಸಾಧ್ಯವಿದ್ದಲ್ಲಿ ನೆರವೇರಿಸುವೆ ಎಂದರು. ಉಗ್ರಭೈರವನು ತನ್ನ ಉದ್ದೇಶ ನೆರವೇರಿಸೆಂದು ಸಂತಸಪಟ್ಟು ಕಂಡರು ಶಂಕರರು. ಉಗ್ರಭೈರವನು, ಗುರುಗಳೇ, ಶಿವಭಕ್ತ ಕಾಪಾಲಿಯಾದ ನಾನು ಹಿಂದೆ ಪರಶಿವನು ಕುರಿತು ತಪಸ್ಸು ಮಾಡಿದ್ದನು. ನನ್ನ ದೀರ್ಘ ತಪಸ್ಸಿಗೆ ಒಡೆದ ಶಿವನು ನನಗೇನು ಬೇಕೆಂದು ಕೇಳಲು ನನ್ನ ಶರೀರದೊಳಗೆ ಕೈಲಾಸ ಇರಬೇಕೆಂದು ವರವ ಬೇಡಿದ ಕೇಳಿದರು ಶಂಕರರು. ಆಗ ಶಿವನು ತನ್ನ ಇಚ್ಛೆ ನೆರವೇರಬೇಕಾದರೆ ನಾನು ಒಂದು ಯಜ್ಞ ಮಾಡಬೇಕೆಂದು, ಆ ಯಜ್ಞದಲ್ಲಿ ಒಬ್ಬ ರಾಜನ ತಲೆಯನ್ನಾಗಲಿ ಅಥವಾ ಸರ್ವಜ್ಞನಾದ ಸನ್ಯಾಸಿಯ ತಲೆ ಬಲಿ ಕೊಡಬೇಕೆಂದು ಕೇಳಿದರು ಶಂಕರರು. ಇದುವರೆವಿಗೂ ಇದು ಕೈಗೂಡಲು ಯತಿಗಳಾದ ನೀವು ನಿಮ್ಮ ತಲೆಯ ಕೊಡುವುದೇ ಆದರೆ ನನ್ನ ಆಸೆಯೂ ನೆರವೇರುವುದು. ನೀವು ನನ್ನ ಮೇಲೆ ದಯವಿಟ್ಟು ನಿಮ್ಮ ಶಿರಸ್ಸನ್ನು ಕೊಡಿರೆಂದ ಉಗ್ರಭೈರವನ ಕಂಡರು ಶಂಕರರು. ಗುರುಗಳು ಉಗ್ರಭೈರವನಿಗೆ ಮೋಕ್ಷಾಪೇಕ್ಷೆ ದೇಹಾಭಿಮಾನಗಳ ಬಿಟ್ಟು ಆತ್ಮಜ್ಞಾನದಿಂದ ಮಾತ್ರ ಮೋಕ್ಷ ಸಿದ್ಧಿಸವರು ಇಲ್ಲದಿದ್ದಲ್ಲಿ ಅನೇಕ ಜನ್ಮಗಳಲ್ಲಿ ವಿವಿಧ ದೇಹಗಳ ಪಡೆದು ಹುಟ್ಟು ಸಾವುಗಳಲ್ಲಿ ಸಿಕ್ಕಿ ತೊಳಲಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಶಂಕರರು. ಅವರ ಮಾತನ್ನು ಕೇಳಿದ ಉಗ್ರಭೈರವನಿಗೆ ಮನಸೋತು ಹಿಂದೆ ದಜೀಕಿ ಮುಂತಾದವರು ತಮ್ಮ ದೇಹತ್ಯಾಗ ಮಾಡಿದ ಗ್ರಹಿಸಿ ಉಗ್ರಭೈರವ ನಿನ್ನ ಇಷ್ಟದಂತೆಯಾಗಲಿ, ಆದರೆ ಒಂದು ಮಾತು ವಿಷಯ ನನ್ನ ಶಿಷ್ಯರಿಗೆ ತಿಳಿಯಬಾರದೆಂದ ಷರತ್ತು ವಿಧಿಸಿದರು ಶಂಕರರು. ಉಗ್ರಭೈರವನ ಆಚಾರ್ಯರಿಗೆ ನಮಿಸಿ, ಆಚಾರ್ಯರೇ, ನೀವು ನನ್ನ ಆಸೆಯನ್ನು ನೆರವೇರಿಸಿದ್ದೀರಿ. ನೀವು ದೈವ ಸಮಾನರು. ಈ ಕೆಲಸವ ಹತ್ತಿರದಲ್ಲದೆ ಜನನಿಬಿಡವಾದ ಕಾಡಿನಲ್ಲಿರುವ ಭೈರವ ದೇವರ ಸನ್ನಿಧಿಯಲ್ಲಿ ಮಾಡುವೆ, ದಯಮಾಡಿರೆಂದರು. ಒಪ್ಪಿದರು ಶಂಕರರು. ಜ್ಞಾನಿಗೆ ಅಶರೀರತ್ವವು ಬದುಕಿರುವಾಗಲೇ ಸಿದ್ಧವಾಗಿರುತ್ತದೆ ಎಂಬುದು ತಿಳಿದಿದ್ದ ಆಚಾರ್ಯರು ಸಾವನ್ನ ಗೆದ್ದವರಿದ್ದು ಅವರಿಗೆ ದೇಹದ ಮೇಲೆ ಯಾವ ಅಭಿಮಾನವೂ ಇಲ್ಲೆಂಬುದ ಪ್ರಚುರಪಡಿಸಿದರು ಶಂಕರರು. ದೇಹಧಾರಿಯಾದವನಿಗೆ ದೇಹದಲ್ಲಿ ಬಾಲ್ಯ ಯೌವನ ಮುಪ್ಪು ಬರುವಂತೆ ಮತ್ತೊಂದು ದೇಹವೂ ಬರುವರು. ತಿಳಿದವನು ಈ ವಿಷಯದಲ್ಲಿ ಮೋಹ ಹೋಗುವುದಿಲ್ಲ. ದೇಹೇಂದ್ರಿಯಗಳ ವ್ಯಾಪಾರಕ್ಕೆ ವಶನಾಗಲೆಂಬುದನ್ನು ಅರಿತಿದ್ದರು ಶಂಕರರು. ಸುಖ ದುಃಖಗಳಲ್ಲಿ ಸಮನಾಗಿರುವ ಜಾಡನು ಮೋಕ್ಷಕ್ಕೆ ತಕ್ಕವನಾಗಿರುವನು. ದೇಹ ಕೊನೆಗಾಣುವುದಾದರೆ ಆತ್ಮ ನಿತ್ಯನಿದ್ದು ಸತ್ಯವಿರುವುದು. ದೇಹವನ್ನು ತಾನೆಂದು ತಿಳಿದವನು
ನಿಜವನರಿಯನು. ಆತ್ಮನು ಅರ್ಥನಾಗುವುದಿಲ್ಲವೆಂಬುದ ಅರಿತಿದ್ದರು ಶಂಕರರು. ಜ್ಞಾನಿಯು ಜೀವನ್ಮುಕ್ತನು, ಅವನಿಗೆ ಪುನರ್ಜನ್ಮವಿಲ್ಲ, ಬೇರೆ ದೇಹವಿಲ್ಲ. ಅವನು ಸಾವನ್ನ ಜಯಿಸಿದವನು, ಅವನು ದೇಹದ ವ್ಯಾಮೋಹ ಬಿಟ್ಟವನು. ಆತ್ಮವನ್ನು ಸರಿಯಾಗಿ ತಿಳಿದು ಆತ್ಮಜ್ಞಾನಿಯಾಗುವನೆಂಬುದು ತಿಳಿಸಿಕೊಟ್ಟರು ಶಂಕರರು. ಹುಟ್ಟಿದ ಜೀವಿಗೆ ಸಾವು ತಪ್ಪದು. ಹೀಗಿರುವಾಗ ತಪ್ಪಿಸಲಾಗದ ಈ ವಿಷಯ ಕುರಿತು ಶೋಕಿಸಬಾರದು. ದೇಹದಲ್ಲಿದ್ದರೂ ಆತ್ಮನಿಗೆ ಅದರ ಅಂಟಿರುವುದಿಲ್ಲ. ಇದನ್ನು ಚೆನ್ನಾಗಿ ಅರಿತಿದ್ದ ಆಚಾರ್ಯರು ಕಾಪಾಲಿಕ ಉಗ್ರಭೈರವನ ಮಾತಿಗೆ ಒಪ್ಪಿಗೆ ಇತ್ತರು ಶಂಕರರು. ಏಕಾಂತ ಸ್ಥಳಕ್ಕೆ ಉಗ್ರಭೈರವ ಹೇಳಿದ ಸ್ಥಳಕ್ಕೆ ಬಂದು ಆಚಾರ್ಯರು ಯಾವುದನ್ನು ಚಿಂತಿಸದೆ ಇದನ್ನು ರೌದ್ರರೂಪ ತಾಳಿದ ಕಾಪಾಲಿಗಳು ಸೇರಿಸಲು ಉಗ್ರಭೈರವ ಆಚಾರ್ಯರ ತಲೆ ಕತ್ತರಿಸಲು ಅಳಿಯಾರುರ ವೀಕ್ಷಿಸಿದರು ಶಂಕರರು. ಅದೇ ಸಮಯದಲ್ಲಿ ಇತ್ತ ಆಚಾರ್ಯರ ಶಿಷ್ಯರೆಲ್ಲರೂ ನಿದ್ರಿಸುತ್ತಿರಲು ಅವರ ಶಿಷ್ಯ ಪದ್ಮಪಾಲರಿಗೆ ಕನಸೊಂದು ಬಿದ್ದು ಕನಸಿನಲ್ಲೂ ಒಬ್ಬ ಕಾಪಾಲಿಕ ತನ್ನ ಪೂಜ್ಯ ಗುರುಗಳ ಶಿರವ ಭೇದಿಸಲು ಸಿದ್ಧನಾಗಿದ್ದುದ ಕಂಡು ಎಚ್ಚರವಾದುದ ಕಂಡರು ಶಂಕರರು. ಪದ್ಮಪಾಲರು ಏನೂ ತೋಚದೆ ಎಲ್ಲ ತಮ್ಮ ಆರಾಧನಾ ದೈವವಾದ ನರಸಿಂಹನನ್ನು ಅನಿಂದ ಭಕ್ತಿಯಿಂದ ಸ್ತುತಿಸಲು ಭಕ್ತಿಗೆ ಒಲಿದ ನರಸಿಂಹ ಪದ್ಮಪಾಲರಲ್ಲಿ ಅವಾಹಿತವಾಗಿ ಗರ್ಜಿಸುತ್ತ ಭೈರವ ಗುರಿಗೆ ಬಂದು ಉಗ್ರಭೈರವನ ಕೈಲಿದ್ದ ಕತ್ತಿಯ ಕಿತ್ತುದ ಕಂಡರು ಶಂಕರರು. ಪದ್ಮಪಾದರು ಕಾಲಭೈರವನನ್ನು ತನ್ನ ಹರಿತವಾದ ಮುಗುರುಗಳಿಂದ ಎದೆಯ ಕೀಲಿ ಕಳೇಬರವನ್ನು ನೆಲದ ಮೇಲೆ ಬಿಸಾಕಲು ನಿದ್ರೆಯಿಂದ ಎಚ್ಚೆತ್ತು ಅಲ್ಲಿಗೆ ಬಂದ ಎಲ್ಲ ಶಿಷ್ಯರು ಇದ ನೋಡುತ್ತಿರಲು ಸಮಾಧಿಸ್ಥಿತಿಯಿಂದ ಹೊರಬಂದರು ಶಂಕರರು. ಆಚಾರ್ಯರು ತಮ್ಮ ಮುಂದೆ ನರಸಿಂಹಾವತಾರದಿಂದ ಉಗ್ರಭೈರವನನ್ನು ಕೊಂಡ ದೃಶ್ಯ ಇದನ್ನು ಕಂಡ ಅವನು ನರಸಿಂಹದೇವರನ್ನು ಸ್ತುತಿಸುತ್ತ ಶಂಖಚಕ್ರಗಳಿಂದಲೂ ಲಕ್ಷ್ಮಿಯನ್ನು ಹೊಂದಿದ್ದವನಾದ ನರಸಿಂಹ ಕಾಪಾಡೆಂದರು ಶಂಕರರು. ಲಕ್ಷ್ಮೀ ನರಸಿಂಹದೇವರ ದತ್ತನ ಪಡೆದ ಆಚಾರ್ಯರು ದೇವರನ್ನ ಶ್ರೀಮಸ್ತಯೋನಿಧಿ ಚಕ್ರಭಾಣೆ ಎಂದು ರಚಿಸಿ ಭಕ್ತಿಯಿಂದ ಸ್ತುತಿಸಿದರು. ಸಂಸಾರವೆಂಬ ಘೋರ ಸಾಗರದಿಂದ ವಿಮೋಚನೆ ಮಾಡೆಂದು ಬೇಡಿದರು ಶಂಕರರು. ನಿಜವಾದ ಭಕ್ತನಿಗೆ ದೇವರ ರಕ್ಷಣೆ ಎದುರುತ್ತದೆ ಎಂದು ಶಿಷ್ಯರಿಗೆ ಅನುಭವವಾಗಲು ಆಚಾರ್ಯರು ಶಿಷ್ಯರಿಗೆ ಜೀವನದ ಧ್ಯೇಯದ ಬಗ್ಗೆ ಬ್ರಹ್ಮ ಸಾಕ್ಷಾತ್ಕಾರ ಬಗ್ಗೆ ಉಪದೇಶ ನೀಡಲು ಕಾಡಿನ ಮಧ್ಯೆ ಕರಾಳ ರಾತ್ರಿಯ ಭೀತಿಯು ತಿಳಿಯಾದುದ ಕಂಡರು ಶಂಕರರು. ಕಾಪಾಲಿಕರ ವೃತ್ತಾಂತದಿಂದ ಆಚಾರ್ಯರು ಸಂಸಾರ ಬಿಟ್ಟು ಹುಟ್ಟು ಸಾವುಗಳಿಂದ ಹೇಗೆ ನಿವೃತ್ತರಾಗಿದ್ದರು ಎಂದು ತಿಳಿಯದ ಬ್ರಹ್ಮಜ್ಞಾನಿಗಳಾದ ಅವರು ಸಾವನ್ನ ಗೆದ್ದಿದ್ದರು, ದೇಹದ ಮೋಹ ತ್ಯಜಿಸಿದ್ದರೆಂಬುದ ತೋರಿಸಿದರು ಶಂಕರರು. ಆಕಾಶಕ್ಕೆ ಮೋಡದ ಸಂಬಂಧವಿಲ್ಲದಿರುವಂತೆ ನನಗೆ ದೇಹದ ಸಂಬಂಧವಿಲ್ಲವೆಂದು ತಿಳಿದಿದ್ದ ಆಚಾರ್ಯರು ಯಾವಾಗಲೂ ಶರೀರಾಭಿಮಾನವಿಲ್ಲದೆ ಇರುತ್ತಿರುವ ಈ ಬ್ರಹ್ಮಜ್ಞಾನಿಯನ್ನ ಪುಣ್ಯಪಾಪ ಸುಖ ದುಃಖಗಳು ಸೋಂಕಿಸಲಾಗುವುದೆಂಬುದ ತಿಳಿದಿದ್ದರು ಶಂಕರರು. ಸ್ಥೂಲದೇಹದ ಸಂಬಂಧ ಪಡೆದಿರುವ ಅಭಿಮಾನಿಗೆ ಸುಖ ದುಃಖಗಳು ಶುಭಾಶುಭಗಳು ಉಂಟಾಗುವುದು. ಬಂಧವನ್ನು ಧ್ವಂಸಪಡಿಸಿ ಸತ್ಯರೂಪನಾಗಿರುವವರಿಗೆ ಶುಭಾಶುಭಗಳ ಫಲವಿರುವುದಿಲ್ಲವೆಂದರಿತಿದ್ದರು ಶಂಕರರು. ಬ್ರಹ್ಮಜ್ಞಾನಿಯು ಬದುಕಿರುವಾಗಲೇ ನಿತ್ಯಮುಕ್ತನೂ ಕೃತಾರ್ಥನೂ ಆಗಿರುತ್ತಾನೆ. ಜ್ಞಾನಿಯ ದೇಹವು ಕಡಚಿದ ಹಾವಿನ ಪೊರೆಯಂತೆ ಪ್ರಾಣವಾಯುವಿನಿಂದ ಚಲಿಸುತ್ತಿದ್ದು ಬ್ರಹ್ಮವೇ ಆದ ಜ್ಞಾನಿಯು ಶರೀರದಿಂದ ಹಾನಿಯಿಲ್ಲೆಂಬುದ ತೋರಿದರು ಶಂಕರರು. ಜ್ಞಾನಿಯಾದವನು ತಾನು ಕರ್ತೃವಲ್ಲ, ಭೋಕ್ತೃವಲ್ಲ, ನಾನು ನಿರ್ವಿಕಾರನು, ಕ್ರಿಯಾಶೂನ್ಯನು, ಶುದ್ಧ ಜ್ಞಾನ ಸ್ವರೂಪನು, ಕೇವಲನು, ನಿತ್ಯಮಂಗಳನು ಎಂಬ ಅನುಭವವಾಗಿದ್ದು ಸಾವನ್ನು ಗೆದ್ದು ಬ್ರಹ್ಮನೇ ತಾನೆಂಬ ಅರಿವು ಕಂಡಿದ್ದರು ಶಂಕರರು. ನಚಿಕೇತನು ಯಮನನ್ನ ಮನುಷ್ಯ ಸತ್ತ ಮೇಲೆ ಕೆಲವರು ಅವನಿದ್ದಾನೆನ್ನುವರು, ಇನ್ನು ಕೆಲವರು ಇಲ್ಲವೆನ್ನುತ್ತಾರೆ. ನಾನು ಇದನ್ನು ತಿಳಿಯಲಿಚ್ಛಿಸುತ್ತೇನೆ ಎಂದು ಯಮನನ್ನು ಕೇಳಲು ಯಮನು ಬೇರೆ ವರ ಕೇಳು ಎನ್ನಲು ಒಪ್ಪದೆ ಅದೇ ಬರಬೇಕೆಂಬುದ ಅರಿತಿದ್ದರು ಶಂಕರರು. ನಚಿಕೇತನ ಆಕಾಂಕ್ಷೆಯನ್ನು ತಿಳಿದ ಯಮ ಅವನಿಗೆ ಆತ್ಮಜ್ಞಾನ ಬೋಧಿಸುತ್ತಾನೆ. ಧೀಮಂತರು ಮೋಕ್ಷಕ್ಕೆ ಕಾರಣವಾದ ಜ್ಞಾನ ಬಯಸುತ್ತಾನೆ. ಅವಿವೇಕಿಗಳು ಅವಿದ್ಯಾರೂಪನಾದ ಸ್ವರ್ಗಾದಿ ಫಲ ಬಯಸುವುದೆಂಬುದ ದೃಢೀಕರಿಸಿದರು ಶಂಕರರು. ಬಹುಜನರು ಪ್ರಿಯರೂಪನಾದ ಕಾಮಗಳನ್ನು ಹೊಂದಲು ಬಯಸುವರು. ಜ್ಞಾನಿಗಳನ್ನು ಬಹುಕಾಮಗಳು ಕಡಿಯುವುದಿಲ್ಲ.
ಅವಿದ್ಯೆಯಲ್ಲಿರುವವರು ತಾವೇ ಪಂಡಿತರೆಂದು ತಿಳಿದು ವಕ್ರಗತಿಯಲ್ಲಿ ನಡೆಯುತ್ತಾರೆಂಬುದ ತಿಳಿದಿದ್ದರು ಶಂಕರರು. ಜನನ ಮರಣ ರೋಗಾದಿ ದುಃಖಗಳಿಂದ ಸಂಸಾರದಲ್ಲಿ ಕುರುಡನು ಕರೆದುಕೊಂಡು ಹೋಗುತ್ತಿರುವಂತೆ ಸುತ್ತುತ್ತಿರುತ್ತಾರೆ. ಅವರು ಈ ಲೋಕದಲ್ಲಿ ಹುಟ್ಟು ಸಾವುಗಳಲ್ಲಿ ತೊಡಗುತ್ತಿರುತ್ತಾರೆಂಬುದ ಅರಿತಿದ್ದರು ಶಂಕರರು. ನಚಿಕೇತನಿಗೆ ಮುಕ್ತಿ ಮಾರ್ಗವ ತಿಳಿಯುವುದರಲ್ಲಿ ಶ್ರದ್ಧೆ ಇದೆ. ಜ್ಞಾನಿಯಾರು ಗುರುವನ್ನೇ ಆಶ್ರಯಿಸುತ್ತಾನೆ. ಅರ್ಹತೆಯಿಲ್ಲದ ಶಿಷ್ಯನಿಗೆ ಬೋಧಿಸಲಾಗದು. ಅದರಿಂದ ಪ್ರಯೋಜನಕ್ಕಿಂತ ಹಾನಿ ಉಂಟೆಂಬುದ ತಿಳಿದಿದ್ದರು ಶಂಕರರು. ಅಂತೆಯೇ ಗುರುವು ಸರಿಯಾದ ಜ್ಞಾನಿ ಇರಬೇಕು. ತಪ್ಪು ತಿಳಿದಿರುವ ಗುರು ಸತ್ಯವ ತಿಳಿಸಲಾರ. ಆದ್ದರಿಂದ ಸತ್ಯಕ್ಕೆ ಯಾವ ಹಾನಿಯಾಗದಿದ್ದರೂ ಶಿಷ್ಯನಿಗೆ ಸತ್ಯದ ಪ್ರಕಾರ ತಿಳಿಯುವುದಿಲ್ಲವೆಂಬುದ ತಿಳಿದಿದ್ದರು ಶಂಕರರು. ಗುರುವಿನಿಂದ ಶಿಷ್ಯನ ಅಜ್ಞಾನ ಕತ್ತಲು ಹೋಗಿ ಜ್ಞಾನ ಬೆಳಕು ಮೂಡಬೇಕು. ಗುರು ಶಿಷ್ಯರು ಜ್ಞಾನದ ಸಂಬಂಧ ಹೇಗೆಂದರೆ ಒಂದು ದೀಪವೊಂದು ಇನ್ನೊಂದು ದೀಪವ ಹಚ್ಚಿದಂತೆ ಎರಡೂ ಪ್ರಜ್ವಲಿಸುತ್ತದೆ ಎಂಬುದನ್ನು ಅರಿತಿದ್ದರು ಶಂಕರರು. ಬುದ್ಧಿಯ ದೋಷದಿಂದ ಕಲುಷಿತವಾಗಿರುವ ಮೂಢದಿಂದ ಆರೋಪಿತವಾದ ಅಧಿಷ್ಠಾನವಾದ ವಸ್ತುವಿಗೆ ಎಂದಿಗೂ ದೋಷವನ್ನುಂಟು ಮಾಡಲು ಬಿಸುಲ್ಲದರೆಯೋ ನೀರಿನ ಪ್ರವಾಹವೆಂದಿಗೂ ಮರಳು ಭೂಮಿಯ ನಡೆಸಲಾರದೆಂಬುದ ಅರಿತಿದ್ದರು ಶಂಕರರು. ದೇಹವೆಂಬುದು ಬರುತ್ತದೆ ಹೋಗುತ್ತದೆ. ದೇಹವು ಕರ್ಮಗಳನ್ನು ಮಾಡುವುದು, ಫಲವ ಭೋಗಿಸುವುದು. ದೇಹವು ಮುಪ್ಪನ್ನ ಹೊಂದಿ ನಾಶವಾಗುವುದು. ಆದರೆ ಶಾಶ್ವತವಾದ ಆತ್ಮವು ಯಾವಾಗಲೂ ನಿಶ್ಚಲವೆಂಬುದ ಮನಗಂಡಿದ್ದರು ಶಂಕರರು. ಮಲಮಯದ ಈ ಸ್ಥೂಲ ದೇಹದಲ್ಲಿ ನಾನೆಂಬ ಭ್ರಮೆಯು ಆಸೆಯು ತೊರೆಯಬೇಕು. ಲಿಂಗ ಶರೀರದಲ್ಲಿಯೂ ಕೂಡ ಆಸೆಯ ಬಿಡಬೇಕು. ಭ್ರಾಂತಿಯೇ ಅಜ್ಞಾನಕ್ಕೆ ಕಾರಣವು. ಅಜ್ಞಾನವು ಹಗ್ಗದಲ್ಲಿ ಅವನ್ನ ಕಾಣುವಂತೆ ಎಂಬುದನ್ನು ಅರಿತಿದ್ದರು ಶಂಕರರು. ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದವನು ಈ ಶರೀರವನ್ನ ಕಾರಣಸಹಿತವಾಗಿ ಸತ್ಯರೂಪವಾದ ನಿರ್ವಿಕಲ್ಪ ಬ್ರಹ್ಮವೆಂಬ ಅಗ್ನಿಯಲ್ಲಿ ದಹಿಸಿ ನಂತರ ತಾನು ನಿತ್ಯಶುದ್ಧ ಜ್ಞಾನಾನಂದ ಸ್ವರೂಪ ಎಂದಿದ್ದುದರ ಕಂಡಿದ್ದರು ಶಂಕರರು. ಆತ್ಮಜ್ಞಾನವು ತರ್ಕದಿಂದ ಪಡೆಯಲ್ಪಕ್ಕದ್ದಲ್ಲ, ಆಚಾರ್ಯರಿಂದಲೇ ಹೇಳಲ್ಪಡಬೇಕು. ಸರಿಯಾಗಿ ತಿಳಿಸಲ್ಪಡವನು ದೇಹದ ಮೇಲಿನ ಅಭಿಮಾನ ಬಿಟ್ಟು ಹುಟ್ಟು ಸಾವುಗಳನ್ನು ಗೆಲ್ಲುವನೆಂಬುದ ಮನಗಂಡಿದ್ದರು ಶಂಕರರು. ಜ್ಞಾನಿಯು ಹುಟ್ಟುವಾಗಲಿ ಸಾಯುವಾಗಲಿ ಇಲ್ಲದೆ ಇವನು ಯಾವುದರಿಂದಲೂ ಹುಟ್ಟದೆ, ಇವನಿಂದ ಯಾರೂ ಹುಟ್ಟದೆ, ಈತನು ಜನ್ಮರಹಿತನು, ನಿತ್ಯನು, ಶಾಶ್ವತನು, ಪ್ರಾಣನು, ಶರೀರ ನಾಶವಾಗುತ್ತಿದ್ದರೆ ಇವನು ನಾಶವಾಗನು ಎಂಬುದು ಬಲ್ಲವರಿದ್ದರು ಶಂಕರರು. ಅಣುವಿಗಿಂತ ಅಣುವಾದ ಮಹತ್ವಗಿಂತ ಮಹತ್ತಾದ ಆತ್ಮನು ಈ ಪ್ರಾಣಿ ಸಮೂಹದ ಹೃದಯದಲ್ಲಿ ಸ್ಥಿರನಿದ್ದು ಕಾಮನಿಲ್ಲದವನು ಆತ್ಮವನ್ನ ನೋಡುವುದು. ಆತ್ಮನ ಮಹಿಮೆಯ ನೋಡಿದವನು ಶೋಕವಿಲ್ಲದವನಾಗುವನೆಂಬುದನ್ನು ಬಲ್ಲವರಿದ್ದರು ಶಂಕರರು. ಅನಿತ್ಯವಾದ ಶರೀರಗಳಲ್ಲಿ ನಿತ್ಯವಾದ ಶರೀರವಾದ ಮಹತ್ತರವಾದ ಸರ್ವವ್ಯಾಪಿಯಾದ ಆತ್ಮವನ್ನ ತಿಳಿದ ಧೀರನು ಶೋಕಿಸನು. ಶರೀರ ಅನಿತ್ಯವೆಂಬ ತಿಳಿದ ಜ್ಞಾನಿಯು ಸದಾಚಾರಿಯಾಗಿರುವನೆಂದು ಅರಿತಿದ್ದರು ಶಂಕರರು. ದುರಾಚಾರದಿಂದ ನಿವೃತ್ತನಾಗುವನು. ಶಾಂತನಲ್ಲದ ಸಮೋಹಿತವಲ್ಲದ ಮನಃಶಾಂತಿ ಇಲ್ಲದವನು ಪ್ರಜ್ಞಾನದಿಂದ ಆತ್ಮವನ್ನ ಪಡೆಯಲಾರನು. ಅನಿತ್ಯವಾಗಿ ಶರೀರದಿಂದ ವಿಮುಕ್ತನಾದವನು ಜ್ಞಾನಿ ಎಂಬುದ ಬಲ್ಲವರಿದ್ದರು ಶಂಕರರು. ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಲ್ಲದ ಅವ್ಯಯ ನಿತ್ಯವೂ ಅನಾದಿಯೂ ಅನಂತವೂ ಆದ ಬುದ್ಧಿ ಎಂಬ ಮಹತ್ತತ್ವಕ್ಕಿಂತ ವಿಲಕ್ಷಣ ಧ್ರುವನು ಬ್ರಹ್ಮವನ್ನು ತನ್ನ ಆತ್ಮವೆಂದರಿತು ಮೃತ್ಯುವಿನಿಂದ ವಿಮುಕ್ತನೆಂಬುದು ಬಲ್ಲವರಿದ್ದರು ಶಂಕರರು. ಶುದ್ಧವಾದ ನೀರಿನಲ್ಲಿ ಹಾಕಿದ ಶುದ್ಧವಾದ ನೀರು ಅದರಂತೆಯಾಗುವುದು. ಹಾಗೆಯೇ ಆತ್ಮಜ್ಞಾನವನ್ನು ಏಕತ್ವವನ್ನು ಅರಿತ ಜ್ಞಾನಿಯಾಗ್ತಾನೆ, ಬ್ರಹ್ಮವಾಗುತ್ತಾನೆ, ಚೈತನ್ಯ ಸ್ವರೂಪಿಯಾಗುವನೆಂಬುದ ಬಲ್ಲವರಿದ್ದರು ಶಂಕರರು. ಅಂತರಾತ್ಮನು ಚೈತನ್ಯ ರೂಪಿಯೂ ಆದ ಪರಮ ಪುರುಷರು ಜನರ ಹೃದಯದಲ್ಲಿ ಅವಾಗಲೂ ಇರುವರು. ಹುಲ್ಲಿನಿಂದ ದಂಟನ್ನು ತೆಗೆಯುವಂತೆ ಅವನನ್ನು ಶರೀರದಿಂದ ಬೇರ್ಪಡಿಸಿ ಅವನನ್ನು ಶುದ್ಧನೆಂದು ಮೃತನೆಂದು ತಿಳಿಯಬೇಕೆಂದರು ಶಂಕರರು. ಶಂಕರರು ಗೋಕರ್ಣದಲ್ಲಿ ಶ್ರೀಶೈಲದಿಂದ ಹೊರಟ ಆಚಾರ್ಯರು ಗೋಕರ್ಣಕ್ಕೆ ಬಂದರು. ಗೋಕರ್ಣವು ಉತ್ತರ ಕರ್ನಾಟಕದ ಸಮುದ್ರ ತೀರದಲ್ಲಿದ್ದು ಪುರಾಣ ಪ್ರಸಿದ್ಧ ಗೋಕರ್ಣೇಶ್ವರ ದೇವಸ್ಥಾನವಿರುವುದು. ಮಹಾಬಲೇಶ್ವರನೆಂಬ ಶಿವನನ್ನು ಪೂಜಿಸಿದರು ಶಂಕರರು. ಪಾರ್ವತಿಯೊಂದಿಗೆ ನೆಲೆಸಿ
ಭಕ್ತರ ಕಾಮಕ್ರೋಧಗಳ ಅಳಿಸಿ ಅವರಿಗೆ ಮುಕ್ತಿಗತಿ ಮಾರ್ಗವ ತೋರುವವನಾದ ಶಿವನೇ ನನ್ನ ಆತ್ಮವೆಂದು ಸ್ತುತಿಸಿ 3 ದಿವಸವಲ್ಲೆದ್ದು ಶಿಷ್ಯರಿಗೆ ಹಿಂದೂ ತತ್ವದ ಆಶೀರ್ವಚನವನಿತ್ತರು ಶಂಕರರು. ಅದ್ವೈತ ಸಿದ್ಧಾಂತದ ಬಗೆಗೆ ಸರಿಯಾದ ಅರ್ಥವ ತಿಳಿಸಿ ಅಲ್ಲಿನ ಶೈವ ಸಿದ್ಧಾಂತಿಗಳು ಅದ್ವೈತ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವಂತೆ ಮಾರ್ಪಡಿಸಿ ಅವರೆಲ್ಲರೂ ಆ ತತ್ವವ ಅನುಸರಿಸುವಂತೆ ಮಾಡಿದರು ಶಂಕರರು. ಗೋಕರ್ಣದಿಂದ ಆಚಾರ್ಯರು ಹರಿಹರ ಕ್ಷೇತ್ರಕ್ಕೆ ಬಂದಲ್ಲಿ ವಿಷ್ಣು ಮತ್ತು ಶಿವರ ವೈಕುಂಠ ಕೈಲಾಸಗಳ ಸಮಾಗಮವೆಂದು ಪ್ರಸಿದ್ಧಿ ಪಡೆದುದ ಅರಿತು ಭಕ್ತಿಯಿಂದ ಹರಿಹರರ ಸ್ತುತಿಸಿ ಕೊಂಡಾಡಿದರು ಶಂಕರರು. ಆಚಾರ್ಯರು ಹರಿಹರದಿಂದ ಮೂಕಾಂಬಿಕೆ ನೆಲೆಸಿರುವ ಕೊಲ್ಲೂರಿಗೆ ಬಂದು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಶಕ್ತಿದೇವಿಯನ್ನು ಶ್ರೀಚಕ್ರದಿ ಸ್ಥಾಪಿಸಿ ಪೂಜಿಸಿದರು. ಗುರುವಿನ ಉಪದೇಶವನ್ನರಿತು ಅದ್ವೈತ ಜ್ಞಾನವ ತಿಳಿಯುವವರೇ ದಂಡರೆಂದರು ಶಂಕರರು. ಆಚಾರ್ಯರು ಕೊಲ್ಲೂರಿನಲ್ಲಿ ಹೋಗುತ್ತಿರುವ ಒಬ್ಬ ಬ್ರಾಹ್ಮಣ ತನ್ನ ಹೆಂಡತಿಯೊಡನೆ ರೋಧಿಸುತ್ತಿರುವುದು ನೋಡಿ ಹೆಂಡತಿ ತನ್ನ ತಡೆಯ ಮೇಲೆ ತನ್ನ ಸತ್ತ ಗಂಡು ಮಗುವಿನ ಕಳೇವರವ ಹಾಕಿಕೊಂಡು ಅಳುತ್ತಿದ್ದುದ ಕಂಡರು ಶಂಕರರು. ಆಚಾರ್ಯರ ನೋಡಿದ ಬ್ರಾಹ್ಮಣ ಅವರ ಕಾಲಿಗೆ ಬಿದ್ದು ತನ್ನ ಒಬ್ಬನೇ ಮಗಳು ಸತ್ತಿಹನು, ಅವರನ್ನು ಬದುಕಿಸಿಕೊಡಿ ಎಂದು ಬೇಡಲು ಅನಿಂದ ಭಕ್ತಿಯಿಂದ ಶಕ್ತಸ್ವರೂಪದೇವಿಗೆ ಪ್ರಾರ್ಥಿಸಿ ಮಗುವನ್ನು ರಕ್ಷಿಸಲು ಬೇಡಿದರು ಶಂಕರರು. ಆಚಾರ್ಯರ ಪ್ರಾರ್ಥನೆಗೆ ಮೆಚ್ಚಿದ ದೇವಿ ಮಗುವಿಗೆ ಮತ್ತೆ ಪ್ರಾಣ ಬರುವಂತೆ ಆಶೀರ್ವದಿಸಲು ಆಚಾರ್ಯರು ದೇವಿಗೆ ಅತಿ ವಿನಯದಿಂದ ನಮಸ್ಕರಿಸಲು ಮಗುವು ನಿದ್ರೆಯಿಂದ ಎದ್ದವನಂತೆ ಎಚ್ಚರಗೊಂಡೆದ್ದು ಕಂಡರು ಶಂಕರರು. ದಂಪತಿಗಳು ಸಂತಸವಾಗಲು ಇದು ನೋಡಿದ ಜನರೆಲ್ಲರಿಗೂ ಆಶ್ಚರ್ಯವಾಗಿ ಆಚಾರ್ಯರ ಭಕ್ತಿ ತಪಸ್ಸಿನ ಶಕ್ತಿ, ಶಿಷ್ಯರ ಮೇಲೆ ಅವರಿಗಿರುವ ಅನುಕಂಪ ಎಲ್ಲರನ್ನೂ ವಿಸ್ಮಯಗೊಳಿಸಿ ವಿಶೇಷ ಗೌರವ ಬರುವಂತೆ ಮಾಡಿರುವುದ ಕಂಡರು ಶಂಕರರು. ಆಚಾರ್ಯರಂತಹ ಮಹಾಪುರುಷರು ತಮ್ಮ ತಪಶಕ್ತಿಯನ್ನು ತಮ್ಮ ಸ್ವಾರ್ಥಕ್ಕಾಗಿಯಾಗಲಿ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡುವುದಕ್ಕಾಗಲಿ ಉಪಯೋಗಿಸಿದ ಲೋಕ ಕಲ್ಯಾಣಕ್ಕಾಗಿ ಭಕ್ತರ ದುಃಖ ನಿವಾರಣೆಯಾಗಿ ಮೀಸಲಿಟ್ಟಿದ್ದರು ಶಂಕರರು. ಮೂಕಾಂಬಿಕಾ ದೇವಸ್ಥಾನವು ಸರಸ್ವತೀ ಪೀಠವೆಂದು ಪ್ರಸಿದ್ಧಿ ಪಡೆದಿರಲು ಅಲ್ಲಿ ಅನೇಕ ವಿದ್ವಾಂಸರು ಪಂಡಿತರು ತತ್ವನಿಷ್ಠರು ವಾಸಿಸುತ್ತಿರಲು ಅವರು ಆಚಾರ್ಯರನ್ನು ಆಹ್ವಾನಿಸಿ ತಮ್ಮೊಡನೆ ಚರ್ಚಿಸಲು ಸಭೆಯ ಏರ್ಪಡಿಸಿದ್ದುದ ಕಂಡರು ಶಂಕರರು. ಹಲವಾರು ಪಂಡಿತರು ಆಚಾರ್ಯರನ್ನು ವಿವಿಧ ಶಾಸ್ತ್ರಗಳ ಬಗೆಗೆ ಪ್ರಶ್ನಿಸಲು ಅದಕ್ಕೆಲ್ಲ ಪಾರಧಾನದಿಂದ ಉತ್ತರಿಸಲು ಅದ್ವೈತ ಸಿದ್ಧಾಂತದ ಬಗೆಗೆ ಸರಿಯಾದ ವಿಚಾರ ತಿಳಿಸಿ ಅವರೆಲ್ಲರೂ ಅದನ್ನು ಒಪ್ಪುವಂತೆ ಮಾಡಿದರು ಶಂಕರರು. ಅಷ್ಟಾಮರಕರು ಶಿಷ್ಯರಾದದ್ದು ಶ್ರೀವಿನಯ ವೈದಿಕ ಬ್ರಾಹ್ಮಣರಿಂದ ಕೂಡಿದ ಒಂದು ಪುಟ್ಟ ಊರು. ಅಲ್ಲಿ ನಿಷ್ಠರಾದ ವೇದಾಧ್ಯಯನ ಶಾಸ್ತ್ರ ನಿಪುಣರಾದ ಪ್ರಭಾಕರ ಎಂಬ ಬ್ರಾಹ್ಮಣ ತನ್ನ ಪತ್ನಿಯೊಂದಿಗೆ ವಾಸಿಸುತ್ತಿರಲು ಅವನಿಗೆ 13 ವರ್ಷದ ಸುಂದರ ಮಗನಿದ್ದುದ ಕಂಡರು ಶಂಕರರು. ಆ ಮಗುವು ಮಾತನಾಡುತ್ತಿರಲಿಲ್ಲ. ಹುಟ್ಟಿನಿಂದಲೂ ಮೌನವಾಗಿರುವ ಅವನಿಗೆ ಮಾತು ಬರುವುದು ಇಲ್ಲವೋ ಎಂದು ಎಲ್ಲರಿಗೂ ಸಂದೇಹವಿರಲು ಒಬ್ಬನೇ ಶಾಂತವಾಗಿ ಕುಳಿತು ಧ್ಯಾನಿಸುತ್ತಿದ್ದುದ ನೋಡಿದರು ಶಂಕರರು. ಅವನಿಗೆ ಉಪನಯನವಾಗಿದ್ದು ಮತ್ತಿನ್ನಾವ ವಿದ್ಯಾಭ್ಯಾಸವೂ ಆಗಿರಲು ಪ್ರಭಾಕರನಿಗೆ ಬೇಕಾದಲ್ಲಿ ಐಶ್ವರ್ಯಗಳಿದ್ದರು. ಮಗ ಹೀಗೆ ಮೌನವಾಗಿದ್ದುದರ ಚಿಂತೆ ಆಚಾರ್ಯರ ಊರಿಗೆ ಬಂದಿರುವುದ ತಿಳಿದು ತಮ್ಮಲ್ಲಿಗೆ ಬಂದದ ಕಂಡರು ಶಂಕರರು. ಆಚಾರ್ಯರ ಪಾದಗಳಿಗೆ ನಮಸ್ಕರಿಸಿದ ಪ್ರಭಾಕರನು ತನ್ನ ಮಗ ಮೂಗನಂತೆ ಮೌನವಾಗಿರುವುದ ತಿಳಿಸಲು ಆ ಬಾಲಕನನ್ನ ನೀನು ಯಾರು, ಎಲ್ಲಿಂದ ಬಂದಿರುವೆ, ಎಲ್ಲಿಗೆ ಹೋಗುವೆ ಎನ್ನಲು ಬಾಲಕ ಉತ್ತರಿಸಿದ ಕಂಡರು ಶಂಕರರು. ಬಾಲಕರು ತನ್ನ ಉತ್ತರವನ್ನು 12 ಪದ್ಯಗಳಿಂದ ಪ್ರಕಟಿಸಲು ಕೌತುಕದಿಂದ ನೆರೆದಿದ್ದ ಎಲ್ಲರಿಗೂ ತಿಳಿಯುವಂತೆ ಆ ಬಾಲಕನು ಸೂರ್ಯನೊಬ್ಬನೇ ಆದರೂ ಮಣ್ಣಿನ ತಟ್ಟೆಯಲ್ಲಿರುವ ನೀರಿನಲ್ಲಿ ಬೇರೆ ಬೇರೆ ಕಂಡುಬರುವಂತೆ ಆತ್ಮನಾನಿಹನೆಂದು ಹೇಳಿರುವುದ ಕೇಳಿದರು ಶಂಕರರು. ಆಚಾರ್ಯರು ಹುಡುಗನ ಉತ್ತರದಿಂದ ಸಂತಸಗೊಂಡು ಮೆಚ್ಚಿ ಅಂಗೈಯಿರುವ ನೆಲ್ಲಿಕಾಯಿಯಂತೆ ಬ್ರಹ್ಮಜ್ಞಾನವನ್ನು ನಿರ್ಭಯವಾಗಿ ನಿಶ್ಚಯವಾಗಿ ಹೇಳಿದ್ದರಿಂದ ಅವನನ್ನು ಅಷ್ಟಾಮರಕ ಎಂದು ಕರೆದು ಆಶೀರ್ವದಿಸಿದರು ಶಂಕರರು. ಎಲ್ಲರೂ ದಿಗ್ಭ್ರಾಂತನಾಗಿ ನೋಡುತ್ತಿದ್ದ ಬಾಲಕನ ತಂದೆಯ ಕರೆದು ಪಂಡಿತರೆ,
ನೀವು ತಿಳಿದಿದ್ದಂತೆ ನಿಮ್ಮ ಪುತ್ರ ಜಡನಲ್ಲ. ಅವನ ಮನಸ್ಸು ಅಂತರ್ಮುಖಿಯಾಗಿದ್ದು ಇದು ಅವನ ಪೂರ್ವಜನ್ಮದ ಸುಕೃತ ಸಂಸಾರದಲ್ಲಿ ವಿಲಸುತ್ತನಿದ್ದು ನನ್ನ ಶಿಷ್ಯನಾಗುವನೆಂದರು ಶಂಕರರು. ದಂಪತಿಗಳಿಗೆ ಮಗ ಮಾತನಾಡಲಿಲ್ಲವಲ್ಲ ಎಂಬ ಸಂತಸ ಬಂದೆಡೆಯಾದರೆ ತಮ್ಮ ಮಗ ತಮ್ಮನ್ನು ಬಿಟ್ಟು ಆಚಾರ್ಯರೊಡನೆ ಹೋಗಬಲ್ಲ ಎಂದು ಮತ್ತೊಂದೆಡೆ ಅತೀವ ದುಃಖವಾಗಲು ಬಾಲಕ ತನ್ನ ತಂದೆ ತಾಯಿಗಳಿಗೆ ನಮಿಸಿ ತನ್ನನ್ನು ಆಚಾರ್ಯರೊಡನೆ ಕಳುಹಿಸಲು ಅನುಮತಿ ಬೇಡಿದ್ದ ನೋಡಿದರು ಶಂಕರರು. ಬಾಲಕನನ್ನು ಸ್ವೀಕರಿಸಿದ ಆಚಾರ್ಯರು ಅವರಿಗೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಸನ್ಯಾಸ ದೀಕ್ಷೆ ನೀಡಿ ಅಷ್ಟಾಮಲಕನೆಂದು ನಾಮಕರಣ ಮಾಡಲು ಅವರ ಆಚಾರ್ಯರ ಮೂರನೇ ಶಿಷ್ಯರಾಗಲು ಮುಕ್ತಿ ಬಯಸುವ ಸಾಧಕರಿಗೆ ಗುರುವಿನ ಮಾರ್ಗದರ್ಶನ ಅವಶ್ಯಕವೆಂಬುದ ತಿಳಿಸಿದರು ಶಂಕರರು. ಗುರುವು ಸಿಗುವ ತನಕ ತನ್ಮಾರ್ಗ ಚಿಂತನೆಯಲ್ಲಿದ್ದು ಸಾಧಕನ ನಿಷ್ಠೆ ಸಾಮರ್ಥ್ಯ ಬೂದಿ ಮುಚ್ಚಿದ ಕೆಂಡರಂತೆ ಗುರುವಿನ ಸಂಪರ್ಕವಾದೊಡನೆ ಬೂದಿ ತೆಗೆದ ಅಗ್ನಿ ಪ್ರಜ್ವಲಿಸುವಂತೆ ಸಾಧಕನು ಗುರುವಿಗಾಗಿ ದೃಢವಾಗಿ ಕಾಯಬೇಕೆಂದರು ಗಿದರು ಶಂಕರರು. ಗುರುವನ್ನು ಬ್ರಹ್ಮಸ್ವರೂಪಿ ಎಂದು ತಿಳಿದು ಎಲ್ಲರೂ ಪರಬ್ರಹ್ಮಸ್ವರೂಪಿಗಳೇ ಎಂದಾಗಿ ಆ ಬ್ರಹ್ಮರೂಪಿಯು ಗುರುವೇ ಎಂದಾಗಿ ಅಂತಹ ಸದ್ಗುರು ಸಿಕ್ಕಾಗ ಆತ್ಮಜ್ಞಾನ ಉಂಟಾಗುವುದು. ಬ್ರಹ್ಮನು ಸರ್ವಗತನ ಎದ್ದು ಆಗುತ್ತದಂತೆ ಇರುವುದೆಂಬುದು ತಿಳಿಸಿದರು ಶಂಕರರು. ಶೃಂಗೇರಿಗೆ ಭೇಟಿ. ತ್ರಿವೇಣಿಯಿಂದ ಆಚಾರ್ಯರು ಶೃಂಗೇರಿಗೆ ಶಿಷ್ಯರೊಂದಿಗೆ ಬಂದು ಋಷ್ಯಶೃಂಗರು ತಪಸ್ಸು ಮಾಡಿದ ಪರ್ವತ ಕ್ಷೇತ್ರ ಋಷ್ಯಶೃಂಗಕ್ಕೂ ಭೇಟಿಯಿತ್ತು. ಶೃಂಗೇರಿಯ ತುಂಗಾ ನದಿಯಲ್ಲಿ ಸ್ನಾನ ಮಾಡಲು ಬಂದಾಗ ಒಂದು ವಿಸ್ಮಯ ದೃಶ್ಯವ ಕಂಡರು ಶಂಕರರು. ನದಿಯ ದಂಡೆಯಲ್ಲಿ ಒಂದು ಗರ್ಭಿಣಿ ಪ್ರಸವ ವೇದನೆಯಿಂದ ಬಿಸಿಲಿನ ಬೇಗೆಗೆ ಸಂಕಟ ಪಡುತ್ತಿರಲು ಒಂದು ನಾಗರ ಹಾವು ಅದಕ್ಕೆ ಬಿಸಿಲಿನಲ್ಲಿ ಆಶ್ರಯ ಬಿಟ್ಟು ಕಾಪಾಡಿ ಸಹಬಾಳ್ವೆ ನಡೆಸುತ್ತಿದ್ದುದ ಕಂಡರು ಶಂಕರರು. ಗಿರಿ ವನ ನದಿಗಳಿಂದ ಕೂಡಿ ಮನೋಹರ ಪ್ರಕೃತಿ ಸೌಂದರ್ಯದಿಂದ ಕೂಡಿ ಶಾಂತ ವಾತಾವರಣದಲ್ಲಿರುವ ಶೃಂಗೇರಿ ತಪಸ್ಸಿಗೆ ಸಾತ್ವಿಕ ಜೀವನಕ್ಕೆ ವೇದಾಧ್ಯಯನಕ್ಕೆ ಅನುಕೂಲವಾದ ಸ್ಥಳವೆಂಬುದ ಮನಗಂಡರು ಶಂಕರರು. ಶೃಂಗೇರಿಯು ಸೂಕ್ತ ಕ್ಷೇತ್ರವೆನ್ನುವ ತಿಳಿಸಿ ಆಚಾರ್ಯರು ವೇದಮತದ ಶ್ರೇಯಸ್ಸಿಗೆ ಉತ್ತಮ ಸೇವೆ ಮಾಡುವ ಉದ್ದೇಶದಿಂದ ಅಲ್ಲಿ ತಮ್ಮ ಪ್ರಥಮ ಪೀಠವ ಸ್ಥಾಪಿಸಿ ಶ್ರೀ ಶಂಕರ ದಕ್ಷಿಣಾಮ್ನಾಯ ಪೀಠವ ಸ್ಥಾಪಿಸಿದರು ಶಂಕರರು. ಈ ಪ್ರಸಿದ್ಧ ಶ್ರೀಶಂಕರ ದಕ್ಷಿಣಾಮ್ನಾಯ ಪೀಠದಲ್ಲಿ ಅಂದಿನಿಂದ ಎಂದಿಗೂ ಗುರುಶಿಷ್ಯ ಪರಂಪರೆಯಿಂದ ವೇದಧರ್ಮ ಪ್ರಚಾರ ಕಾರ್ಯ ವಿವಿಧ ಶಾಸ್ತ್ರ ಶಿಕ್ಷಣ ಕಾರ್ಯ ವಿಧಿವತ್ತಾದ ದೇವತಾ ಪೂಜಾ ಕೈಂಕರ್ಯಗಳು ನಡೆದು ಬರುತ್ತಿರಲು ಕಾರಣರಾದರು ಶಂಕರರು. ಆಚಾರ್ಯರು ಈ ಪೀಠದ ಪ್ರಥಮ ಅಧಿಪತಿಯಾಗಿ ಸುರೇಶ್ವರಾಚಾರ್ಯರ ನೇಮಿಸಲು ಈ ಗುರು ಪರಂಪರೆಯಲ್ಲಿ ಜ್ಞಾನಿಗಳು ಧರ್ಮಶಾಸ್ತ್ರ ನಿಪುಣರು ಜನಾನುರಾಗಿಗಳು ಶಿಷ್ಯರ ಹಿತೈಷಿಗಳು ಹಿಂದೂ ಧರ್ಮ ಪೋಷಕರಾಗಿ ಅಲಂಕರಿಸಿ ವಿಶೇಷ ಸೇವೆ ಸಲ್ಲಿಸುತ್ತಿರುವುದಕ್ಕೆ ಕಾರಣರಾದರು ಶಂಕರರು. ಆಚಾರ್ಯರು ಶೃಂಗೇರಿಯ ಪಾರ್ವತಿ ಲಕ್ಷ್ಮೀ ಸರಸ್ವತಿ ತ್ರಿರೂಪಸ್ವರೂಪಿಣಿಯಾದ ವಿದ್ಯಾಧಿದೇವತೆಯಾದ ಶ್ರೀಚಕ್ರವಾಸುನಿಯಾದ ಶಕ್ತಸ್ವರೂಪಿಣಿಯಾದ ಶಾರದಾಂಬೆಯ ಪ್ರತಿಷ್ಠಾಪನೆ ಮಾಡಿ ತಕ್ಕ ದೇಗುಲವ ನಿರ್ಮಿಸಿ ವಿಶೇಷ ಪೂಜೆ ನಡೆಯಲು ಏರ್ಪಡಿಸಿದರು ಶಂಕರರು. ಲೋಕ ಕಲ್ಯಾಣಕ್ಕಾಗಿ ಎಂದಿಗೂ ಜಪ ಹೋಮ ಯಾಗಗಳು ಪಂಡಿತ ಗೋಷ್ಠಿಗಳು ಶರನ್ನವರಾತ್ರಿ ಹಬ್ಬ ವಿಶೇಷ ಪ್ರಜೆಗಳು ಯಾವ ಆಚರಣೆಯೂ ಎಲ್ಲದ ವಿಜೃಂಭಣೆಯಿಂದ ನಡೆಯುತ್ತಿರುವರು. ನಿತ್ಯ ಅನ್ನದಾನ ನಡೆಯುತ್ತಿರುವುದಕ್ಕೆ ಕಾರಣರು ಶಂಕರರು. ಆಚಾರ್ಯರು ತಮ್ಮ ಶಿಷ್ಯರಿಗೆ ವೇದ ಭಾಷ್ಯ ಉಪನಿಷತ್ತುಗಳ ಪಾಠ ಹೇಳಿ ಅನೇಕ ಕೃತಿಗಳ ದೇವರ ಭಕ್ತಿ ಸ್ತುತಿಗಳ ರಚಿಸಿದರು. ಹಲವಾರು ಪಂಡಿತರು ಆಚಾರ್ಯರ ಆಶೀರ್ವಾದ ಮಾರ್ಗದರ್ಶನ ಆಚರೆಯ ಬಯಸಿದ ಶೃಂಗೇರಿಗೆ ಬಂದು ನೆಲೆಸಿದುದ ಕಂಡರು ಶಂಕರರು. ಶೃಂಗೇರಿಯ ತಾತ್ವಿಕ ಜೀವನದಿಂದ ಶೋಧಿಸುವಂತಾಗಿ ಶಾರದಾ ಪೀಠದ ಶೃಂಗೇರಿ ಶಂಕರ ಮಠ ದಕ್ಷಿಣ ಭಾರತದಲ್ಲಿ ಶಂಕರರು ಸ್ಥಾಪಿಸಿದ ಮಠವಾಗಿ ಖ್ಯಾತಿ ಪಡೆದಿದ್ದು ಭಾರತದ ಹಲವಾರು ಕಡೆಗಳಲ್ಲಿ ತನ್ನ ಶಾಖೆಯನ್ನು ಹೊಂದಿರುವುದೆಂಬುದ ತೋರಿದರು ಶಂಕರರು. ಎಲ್ಲ ಕಡೆಗಳಲ್ಲೂ ವೇದ ಸಂಸ್ಕಾರ ಪಾಠಶಾಲೆಗಳ ಶಾರದಾಂಬೆಯ ದೇವಸ್ಥಾನಗಳಲ್ಲಿ ನಿತ್ಯ ಪೂಜೆಗಳ ವಿಜೃಂಭಣೆಯಿಂದ ನಡೆಸಿಕೊಂಡು ಶ್ರೀಮಠದ ಶಿಷ್ಯರಿಗೆ ಆಧ್ಯಾತ್ಮ ತತ್ವಮಾರ್ಗವ ಬೀರಲು ಆಚಾರ್ಯ ನೀಡುತ್ತಿರುವುದು ಕೊಂಡಾಡಿದರು ಶಂಕರರು.